ಸರ್ ನನ್ನ ಹೆಸರು ರಾಜ್ ಉದಯ್ ಅಂತ. ನಾನು ಪ್ರೊಫೆಷ್ನಲಿ ಫಸ್ಟ್ ಬಿಫೋರ್ ಒಂದು 8 ವರ್ಷದ ಹಿಂದೆ ಇದೇ ಥರ ಒಂದು ಜಿಮ್ಮಲ್ಲಿ ನಾನು ಕೂಡ ಟ್ರೈನರ್ ಆಗಿದ್ದವನು. ಅದೇ ಜಿಮ್ಮಿಗೆ ನೋಡಿದ ತಕ್ಷಣ ಖುಷಿ ಆಯಿತು, ಏನಪ್ಪ ಜಿಮ್ಮಲ್ಲೇ ಇಂಟರ್ವ್ಯೂ ಮಾಡ್ತಾವ್ರಲ್ಲ ಅಂತ. ಸೊ KR ರೋಡಲ್ಲಿ ಫಿಟ್ನೆಸ್ 9 ಅಂತ ನನ್ನದೇ ಒಂದು ಓನ್ ಜಿಮ್ ಇತ್ತು. ಸೊ ಆ ಮುಖಾಂತರ ಟ್ರೈನರ್ ಆಗಿದ್ದವನು ನಾನು. ಯಾವುದೋ ಒಂದು ಇನ್ಸಿಡೆಂಟಲ್ಲಿ ಅನ್ಫಾರ್ಚುನೇಟ್ಲಿ ಇಂಡಸ್ಟ್ರಿಗೆ ಬಂದವನು ನಾನು. ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಮಾಸ್ತಿಗುಡಿ ವಿಲನ್ ಉದಯ್ ಅಂತ ತೀರ್ಕೊಂಡ್ರಲ್ಲ, ಅವರ ಭಾವ ನಾನು. ಆ್ಯಕ್ಚುಲಿ ಅವ್ನು ತೀರ್ಕೊಂಡ್ಮೇಲೆ ಇಂಡಸ್ಟ್ರಿಗೆ ಬರಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದಂಥ ಟೈಮಲ್ಲಿ ಅವ್ನು ಸತ್ತ ಅನ್ನೋ ಒಂದು ಇನ್ಸಿಡೆಂಟ್ ಮೇಲೆ ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದವನು. ಸೊ ಈಗ ಒಂದು 8 ವರ್ಷ ಆಗಿದೆ ನಾನು ಸಿನಿ ಜರ್ನಿ. ಒಂದು 26 ಸೀರಿಯಲ್ ಮಾಡಿದ್ದೀನಿ, ಒಂದು 17-18 ಸಿನಿಮಾ ಮಾಡಿದ್ದೀನಿ. ಸೊ ಹೀಗೆ ಒಂದು 8 ವರ್ಷದಿಂದ ನನ್ನ ಸಿನಿ ಜರ್ನಿ ಶುರುವಾಗಿದೆ. ಸೊ ಸಾಕಷ್ಟು ಸಿನಿಮಾಗಳಲ್ಲಿ ನೆಗೆಟಿವ್ ಶೇಡ್ ವಿಲನ್ ಆಗಿ ಮಾಡಿದ್ದೀನಿ, ಒಂದಷ್ಟು ಸಿನಿಮಾಗಳಲ್ಲಿ ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸೀರಿಯಲ್ಗಳೆಲ್ಲ ಆಲ್ಮೋಸ್ಟ್ ನಾನು ಮಾಡಿರೋಂಥ ಒಂದು 23 ಸೀರಿಯಲಲ್ಲಿ ಒಂದು 18-19 ಸೀರಿಯಲ್ಲು ಮಂತ್ರವಾದಿ, ಪೂಜಾರಿ, ಅಗೋರಿ ಇದೇ ಕ್ಯಾರೆಕ್ಟರ್ಗಳನ್ನ ಮಾಡಿದ್ದೀನಿ. ಅಭಿ ನಾಯಕ್ ನಟನಾಗಿ ಮಾಡ್ತಾ ಇರೋಂಥ ಈ ನವಮಿ ಅನ್ನೋ ಸಿನಿಮಾದಲ್ಲೂ ನಾನು ಮಂತ್ರವಾದಿ ಕ್ಯಾರೆಕ್ಟರ್ ಮಾಡಿದ್ದೀನಿ. ಸರ್ ಆಡಿಷನ್ ಅಂತ ಇಲ್ಲ, ಅಭಿ ಬಂದು ನನಗೆ ಒಂದು ಫೇಸ್ಬುಕ್ ಫ್ರೆಂಡ್ ಏನೋ ಮೇ ಬಿ ಆಗಿದ್ರು. ಸೊ ನನ್ನ ಗೆಟಪ್ಸು ಫೋಟೋಸ್ ಎಲ್ಲ ನೋಡಿ ಒಂದಿನ ನನ್ನ ನಂಬರ್ ತೊಗೊಂಡ್ಮೇಲೆ ಒಂದು ಆಲ್ಮೋಸ್ಟ್ ಒಂದು 5 to 6 ಮಂತ್ಸು, ಸರ್ ನಮ್ದೊಂದು ಸಿನಿಮಾ ನಡೀತಾ ಇದೆ, ನಮ್ದ್ರಲ್ಲಿ ಒಂದು ಕ್ಯಾರೆಕ್ಟರ್ ಇದೆ, ನಿಮಗೆ ಮಾಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಸೊ ನಾನು ಹಾಗೆ ಓಕೆ, ಅಭಿನ್ ನೋಡಿರಲಿಲ್ಲ ನಾನು ಆ್ಯಕ್ಚುಲಿ. ಸರಿ ಯಾವತ್ತ ಕರೀತಾರೆ ಪಾತ್ರಕ್ಕೆ ಅಂತ ಒಂದು ಆಸೆ ಇಟ್ಕೊಂಡು ಟ್ರಾವೆಲಿಂಗ್ ಆಗ್ತಾಯಿತ್ತು ಜರ್ನಿ. ಒಂದು ಫೈನ್ ಡೇ ಬೆಳಗ್ಗೆ ಮೇ ಬಿ ಒಂದು 7 o'clock ಇರ್ಬೋದು, ನನಗೆ ಫೋನ್ ಮಾಡಿದಾಗ ಅಭಿ ಮಾಡಿಬಿಟ್ಟು, ಅಣ್ಣ ನಾಳೆ ಶೂಟ್ ಇರುತ್ತೆ ನಿಮ್ಮದು ಸಿದ್ಧಗಂಗೆ ಬೆಟ್ಟದಲ್ಲಿ, ಸೊ ಫ್ರೀ ಇದ್ದೀರಾ ಅಂದರು. ಬರ್ತೀನಿ ಡೆಫಿನೆಟ್ಲಿ ಅಂತ ಹೇಳ್ಬಿಟ್ಟು ಶೂಟ್ಗೆ ಹೋದ್ಮೇಲೆ ಅಭಿನ್ ನೋಡಿದೆ. ಅಲ್ಲೊಂದಷ್ಟು ಆರ್ಟಿಸ್ಟ್ಗಳ ಪರಿಚಯ ಆಯಿತು, ಟೀಮ್ ಪರಿಚಯ ಆಯಿತು. ಸೊ ಖುಷಿ ಆಯಿತು, ಒಂದು ಒಳ್ಳೆ ಪಾತ್ರ ಕೊಟ್ಟರು. ಯಾಕೆಂದರೆ ಅವ್ರಿಗೇನು ಇಷ್ಟ ಆಗಿತ್ತೋ ಗೊತ್ತಿಲ್ಲ ನನಗೆ. ಸೊ ಒಂದು 6 ತಿಂಗಳು ಆದಮೇಲೆ ನಾನು ಸೆಟ್ಗೆ ಹೋದಾಗ ನಿಜವಾಗ್ಲೂ ಖುಷಿ ಆಯಿತು. ಒಂದು ಒಳ್ಳೆ ಅದ್ಭುತವಾದಂಥ ಪಾತ್ರ. ಅಂದರೆ ಪಾತ್ರದ ಜೊತೆಗೆ ನನಗೇನಂದರೆ ಫ್ರೀಡಮ್ ಇತ್ತು. ಅಣ್ಣ ನೀವು ಈ ಕ್ಯಾರೆಕ್ಟರ್ ಹಿಂಗಿದೆ, ನೀವು ಏನು ಮಾಡಿದ್ರು ನಮ್ಗೆ ಇಷ್ಟ ಆಗುತ್ತೆ ಮಾಡಿ ಅಂದರು. ಸೊ ಯೂಶ್ವಲಾಗಿ ನಾನು ಆ ಕ್ಯಾರೆಕ್ಟರ್ಗಳನ್ನ ಮಾಡಿ ನನಗೆ ಅಭ್ಯಾಸ ಇದ್ದಿದ್ದರಿಂದ ಒಂದಷ್ಟು ಮೇಕ್ ಓವರು, ಚೇಂಜಸ್ಸು ಅದೆಲ್ಲ ಮಾಡಿದ್ದೀನಿ. ಸೊ ಎಷ್ಟು ಮಟ್ಟಿಗೆ ಅಭಿಗೆ ಇಷ್ಟ ಆಗಿದೆಯೋ ಗೊತ್ತಿಲ್ಲ. ಮೊನ್ನೆ ಟ್ರೈಲರ್ ಲಾಂಚ್ ಆದಾಗ ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಆ್ಯಸ್ ಎನ್ ಆರ್ಟಿಸ್ಟು ಸುಮಾರು ಸೀರಿಯಲ್ಗಳಲ್ಲಿ ನಮ್ಮನ್ನು ನೋಡಿರ್ತೀವಿ. ಸೊ ನವಮಿನಲ್ಲಿ ನನ್ನ ಗೆಟಪ್ಪು, ಅವ್ರು ಮಾಡಿರೋಂಥ ಒಂದು CG ಗ್ರಾಫಿಕ್ಸ್ ಎಲ್ಲ ನೋಡಿದಾಗ ನಿಜವಾಗ್ಲೂ ಖುಷಿ ಆಯಿತು. ಎಲ್ಲೋ ಒಂದು ಕಡೆ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ನನ್ನ ಪಾತ್ರನೂ ಅಭಿಗೆ ಇಷ್ಟ ಆಗಿದೆ ಅಂತ ನನಗೆ ಅನ್ನಿಸ್ತು. ಸಿನಿಮಾ ಯಾಕೆ ನೋಡಬೇಕು ಅನ್ನೋದು ಒಂದು ಗುಡ್ ಕ್ವಶನ್. ನಿಜವಾಗ್ಲೂ ಸುಮಾರು ಜನಕ್ಕೆ ಅದೇ ಇರುತ್ತೆ. ಒಂದಷ್ಟು ಸಿನಿಮಾಗಳು ಬರ್ತಾ ಇದೆ, ಈ ಸಿನಿಮಾ ನಾವು ಯಾಕೆ ನೋಡಬೇಕು, ನವಮಿ ಯಾಕೆ ನೋಡಬೇಕು ಅಂತ ನನ್ನ ಒಂದು ಪರ್ಸ್ನಲ್ ಆಗಿ ಹೇಳ್ಬೇಕಂದ್ರೆ, ಒಂದು ಒಳ್ಳೆ ಕಂಟೆಂಟ್ ಇರುವಂಥ ಕತೆ. ಯಾಕೆಂದರೆ ಸುಮಾರು ಸಿನಿಮಾಗಳು ಬರ್ತವೆ ಹೋಗ್ತವೆ, ಹೀರೋಯಿಸಮ್ ಸಿನಿಮಾ ಬರ್ತವೆ. ಎಲ್ಲೋ ಒಂದು ಕಡೆ ನವಮಿ ಅನ್ನೋ ಒಂದು ಸಿನಿಮಾ ನನ್ನ ಆ್ಯಂಗಲಲ್ಲಿ ಯೋಚನೆ ಮಾಡಿದ್ರೆ ಒಂದು ಒಳ್ಳೆ ಅದ್ಭುತವಾದಂಥ ಲೈನ್ ಇದೆ, ಕತೆ ಇದೆ. ಆ ಕತೆನ ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಭಿ ಅವರು. ಅದಕ್ಕೆ ತಕ್ಕನಾಗಿ ಸುಮಾರು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಕತೆ ತುಂಬ ಚೆನ್ನಾಗಿದೆ. ನಿಜವಾಗ್ಲೂ ನನಗೆ ಆ್ಯಸ್ ಅನ್ ಆರ್ಟಿಸ್ಟ್ ಆಗಿ ಯೋಚನೆ ಮಾಡಿದ್ರೆ ಕತೆ ಚೆನ್ನಾಗಿದೆ. ಆ ಕತೆನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಸೊ ಕನ್ನಡ ಆಡಿಯನ್ಸ್ ನಿಜವಾಗ್ಲೂ ಈ ಕತೆನ ಇಷ್ಟಪಡ್ತಾರೆ. ಎಕ್ಸ್ಪೆಷಲಿ ಹಾರರ್ ಇಷ್ಟಪಡುವಂಥ ಪ್ರೇಕ್ಷಕರು ನವಮಿ ಅನ್ನೋ ಸಿನಿಮಾನ ಡೆಫಿನೆಟ್ಲಿ ನೋಡ್ತಾರೆ. ಸೊ ನೋಡಿದ್ಮೇಲೆ ನಿಮ್ಗೆ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಈ ಮುಖಾಂತರ ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ.